ಯೆಹೋವನೇ, ನಿನ್ನ ನಾಮವು ಶಾಶ್ವತವಾದದ್ದು. ಯೆಹೋವನೇ, ನೀನು ತಲತಲಾಂತರಕ್ಕೂ ಸ್ಮರಿಸಲ್ಪಡುತ್ತೀ. ಬುಧವಾರ 26 ಆಗಸ್ಟ್ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂಥ ವೇದ ಭಾಗವು ಧರ್ಮೋಪದೇಶ ಕಾಂಡ 2ನೇ ಅಧ್ಯಾಯದ 7ನೇ ವಚನ. ನೀವು ಕೈ ಹಾಕಿದ ಎಲ್ಲ ಕೆಲಸಗಳನ್ನು ನಿಮ್ಮ ದೇವರಾದ ಯೆಹೋವನು ಸಫಲಪಡಿಸಿದ್ದಾನಲ್ಲ. ಈ ದೊಡ್ಡ ಅರಣ್ಯದಲ್ಲಿ ನೀವು ಸಂಚರಿಸುತ್ತಿರುವಾಗೆಲ್ಲ ಆತನು ನಿಮ್ಮನ್ನು ಪರಾಂಬರಿಸುತ್ತಾ ಬಂದನು. ಈ 40 ವರ್ಷ ನಿಮ್ಮ ದೇವರಾದ ಯೆಹೋವನು ನಿಮ್ಮ ಸಂಗಡ ಇದ್ದಿದ್ದರಿಂದ ನಿಮಗೆ ಏನೂ ಕಡಿಮೆಯಾಗಲಿಲ್ಲ ಎಂದು ಹೇಳಿದನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ದೇವರು ನಮ್ಮ ಸಂಗಡ ಇರುವುದರಿಂದ ನಮಗೆ ಯಾವುದಕ್ಕೂ ಕಡಿಮೆ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ನಮಗೆ ಯಾವುದಕ್ಕೂ ಕಡಿಮೆ ಇಲ್ಲ. ಕರ್ತನಲ್ಲಿ ಪ್ರಿಯರೇ, ದೇವರು ಅದ್ಭುತವಾಗಿ ಮೋಶೆಯನ್ನು ಕರೆದು ದಾಸತ್ವದಲ್ಲಿದ್ದಂಥ ಇಸ್ರಾಯೇಲ್ ಜನರನ್ನು ಆ ಒಂದು ಐಗುಪ್ತ ದೇಶದ ದಾಸತ್ವದಿಂದ ಬಿಡಿಸಿ ವಾಗ್ದಾನದ ದೇಶ ಕಾನಾನಿಗೆ ನಡೆಸುತ್ತೇನೆಂಬುದಾಗಿ ಹೇಳಿದಂತೆಯೇ ಮೋಶೆಯ ನಾಯಕತ್ವದಲ್ಲಿ ಐಗುಪ್ತ ದೇಶದಿಂದ ಬಿಡಿಸಿ ಇಸ್ರಾಯೇಲ್ಯರನ್ನು ಹೊರತಂದನು. ಆದರೆ ಇಸ್ರಾಯೇಲ್ಯರ ಅಪನಂಬಿಕೆಯಿಂದಾಗಿ ಅವರು 40 ವರ್ಷಗಳ ಕಾಲ ಅಡವಿಯಲ್ಲಿ ಅಲೆಯಬೇಕಾಗಿತ್ತು. ಆದರೂ ಇದರ ಅಂತಿಮ ಸಮಯದಲ್ಲಿ ಮೋಶೆಯು ಜನರಿಗೆ ದೇವರ ವಾಗ್ದಾನ ಮತ್ತು ದೇವರು ನಡೆಸುವಂಥ ಸ್ಥಳ, ದೇವರು ಮಾಡಿದಂಥ ಕಾರ್ಯ ಎಲ್ಲವನ್ನು ನೆನಪಿಗೆ ತರುತ್ತಾ ಇದ್ದಾನೆ. ಅದರಲ್ಲೂ ವಿಶೇಷವಾಗಿ ಒಂದು ವಚನದಲ್ಲಿ ಯಾವ ರೀತಿಯಲ್ಲಿ ದೇವರು ತನ್ನ ಜನರೊಂದಿಗೆ ಇದ್ದು ಅವರನ್ನು ಆಶೀರ್ವದಿಸಿದನು ಎಂಬುದಾಗಿ, ಈ 40 ವರ್ಷ ದೊಡ್ಡ ಅರಣ್ಯದಲ್ಲಿ ಯಾವ ರೀತಿಯಾದಂಥ ಆಹಾರ ನೀರು ಇಲ್ಲದಂಥ ಸ್ಥಿತಿಯಲ್ಲಿ ದೇವರು ತಾನೇ ಅವರೊಂದಿಗಿದ್ದದ್ದನ್ನು ನೆನಪಿಗೆ ತರುತ್ತಾನೆ. ಮತ್ತು ದೇವರು ಅವರೊಂದಿಗಿದ್ದ ಕಾರಣ ಅವರಿಗೆ ಏನೂ ಕಡಿಮೆ ಆಗಲಿಲ್ಲ ಎಂಬುವಂಥದ್ದನ್ನು ಅವರ ಮನಸ್ಸಿಗೆ ತಿರುಗಿ ತರುತ್ತಾ ಇದ್ದಾನೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಜೀವನದಲ್ಲಿ ಒಂದಲ್ಲ ಒಂದು ಸಮಯದಲ್ಲಿ ನಾವು ಕೂಡ ಈ ರೀತಿಯಾದಂಥ ದೊಡ್ಡ ಅಡವಿಯನ್ನು ದಾಟಬೇಕಾದಂಥ ಸಮಯ, ಕಾರಣ ಏನಾದರೂ ಆಗಿರ್ಬೋದು. ಆದರೆ ಅಡವಿ ಖಂಡಿತವಾಗಿ ಬಂದಾಗ ಅದರಲ್ಲಿ ಖಂಡಿತವಾಗಿ ನಮಗೆ ಏನೂ ಸಿಗದಂಥ ಸ್ಥಿತಿ. ಆದರೆ ದೇವರು ನಮ್ಮ ಕೈ ಕೆಲಸವನ್ನು ಆಶೀರ್ವದಿಸ್ತಾನೆ. ಅಷ್ಟು ಮಾತ್ರವಲ್ಲದೆ ದೇವರು ತಾನೇ ನಮ್ಮೊಂದಿಗೆ ನಡೆಯುತ್ತಾನೆ. ನಮಗೆ ಏನೂ ಕಡಿಮೆ ಆಗದ ಹಾಗೆ ದೇವರು ನಡೆಸುತ್ತಾನೆ. ಇದು ದೇವರು ಕೊಡುವಂಥ ವಾಗ್ದಾನ, ಭರವಸೆ. ಪ್ರಿಯರೇ, ನಮ್ಮ ಅನುಭವದಲ್ಲಿ ಇದನ್ನು ಅನುಭವಿಸಿದ್ದೇವಲ್ಲ, ಸಾಕ್ಷಿ ಹೇಳುತ್ತಾ ದೇವರಿಗೆ ಸ್ತೋತ್ರ ಹೇಳೋಣ. ನಮಗೆ ಈವರೆಗೂ ದೇವರು ಯಾವುದಕ್ಕೂ ಕಡಿಮೆ ಮಾಡಿಲ್ಲ. ಖಂಡಿತ ಪ್ರಿಯರೇ, ನನ್ನ ಸಾಕ್ಷಿ ಇದು. ನನಗೆ ದೇವರು, ನಮ್ಮ ಕುಟುಂಬಕ್ಕೆ ದೇವರು ಯಾವುದಕ್ಕೂ ಕಡಿಮೆ ಮಾಡಲಿಲ್ಲ. ಕರ್ತನೇ ದಯಮಯ ಸ್ವಾಮಿ, ನೀನು ನಮ್ಮ ಭಯಂಕರವಾದಂಥ ಪರಿಸ್ಥಿತಿಯಲ್ಲಿ ನಡೆಯುತ್ತಿ ನಿನ್ನನ್ನು ನಂಬಿದ್ದೇವೆ. ಯಾವುದಕ್ಕೂ ಕಡಿಮೆ ಇಲ್ಲ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ. ಆಮೆನ್.